ಪ್ರೈಸ್ತಲ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳನ ಜಾಗದಲ್ಲಿ ದೇವ ಜನರೇ ಒಂದು ವಾಕ್ಯನ ಓದಿಕೊಳ್ಳೋಣ. ಜ್ಞಾನೋಕ್ತಿ ಪುಸ್ತಕ 19ನೇ ಅಧ್ಯಾಯ 16ನೇ ವಚನ ಈಗ ಹೇಳುತ್ತೆ, ಆಜ್ಞೆಯನ್ನು ಪಾಲಿಸುವವನು ಆತ್ಮವನ್ನು ಪಾಲಿಸುವನು. ದೇವ್ರ ವಾಕ್ಯ ಹೇಳುತ್ತೆ, ಆಜ್ಞೆಗಳನ್ನು ಪಾಲಿಸುವವನು ಆತ್ಮವನ್ನು ಪಾಲಿಸುವವನು. ಯಾರೆಲ್ಲ ದೇವರ ವಾಕ್ಯಗಳನ್ನು ಅನುಸರಿಸುತ್ತಾರೋ ಅವರು ತಮ್ಮ ಆತ್ಮವನ್ನು ಅನುಸರಿಸುತ್ತಾರೆ. ಯಾರೆಲ್ಲ ದೇವರ ವಾಕ್ಯವನ್ನು ಅನುಸರಿಸಲ್ವೋ ಅವರು ತಮ್ಮ ಆತ್ಮಗಳನ್ನು ಅನುಸರಿಸೋದಿಲ್ಲ. ನೋಡುವಾಗ ಈ ಲೋಕದಲ್ಲಿ ಅನೇಕರು ಶರೀರವನ್ನು ಅನುಸರಿಸ್ತಾರೆ. ಶರೀರಕ್ಕೆ ಬೇಕಾಗಿರುವಂಥ ಒಳ್ಳೆಯ ವಸ್ತ್ರ, ಶರೀರಕ್ಕೆ ಬೇಕಾಗಿರುವಂಥ ಒಳ್ಳೆಯ ಆಹಾರ, ಶರೀರಕ್ಕೆ ಬೇಕಾಗಿರುವಂಥ ಒಳ್ಳೆ ವಸ್ತ್ರ ಮತ್ತು ಒಳ್ಳೆಯ ಆಹಾರ, ಆರೋಗ್ಯ, ಶರೀರವನ್ನು ತುಂಬ ಆರೋಗ್ಯವಾಗಿ ಇಟ್ಕೊಳ್ತಾರೆ. ಶರೀರವನ್ನು ವಸ್ತ್ರಗಳಿಂದ ತುಂಬಾ ಶರೀರವನ್ನು ಅಲಂಕರಿಸಿಕೊಳ್ಳುತ್ತಾರೆ. ಶರೀರಕ್ಕೆ ಒಂದು ರೋಗ ಬಂದರೆ, ನೋವು ಬಂದರೆ ಅದನ್ನು ಸಂಪೂರ್ಣ ಗುಣಪಡಿಸ್ಕೊಳ್ಳೋಕ್ಕೆ ಈ ರೀತಿಯಾಗಿ ಶರೀರವನ್ನು ಅನುಸರಿಸೋರು ಇರ್ತಾರೆ. ಅದರ ದೇವ್ರ ವಾಕ್ಯ ಹೇಳುತ್ತೆ, ನಾವು ಯಾವುದನ್ನು ಅನುಸರಿಸಬೇಕಂದ್ರೆ ನಮ್ಮ ಆತ್ಮ. ಅಂದರೆ ಆತ್ಮ ಇದ್ರೇ ಶರೀರ. ಆತ್ಮ ಇಲ್ಲಂದರೆ ಶರೀರ ಯಾವ ಪ್ರಯೋಜನಕ್ಕೂ ಬಾರದೆ ಹೋಗುತ್ತೆ. ನೋಡ್ರಿ, ಮನುಷ್ಯನ ದೇಹದ ಒಳಗಡೆ ಆತ್ಮ ಇದೆ. ಆತ್ಮ ಹೊರಗಡೆ ಹೋಯ್ತು ಅಂದರೆ ಶರೀರ ಏನು ಬರುತ್ತೆ? ಅದನ್ನು ಮನುಷ್ಯ ಅಂತ ಕರೆಯಲ್ಲ, ಅದನ್ನು ಡೆಡ್ ಬಾಡಿ ಅಂತ ಕರೀತಾರೆ. ಹಲ್ಲೆಲೂಯಾ. ಹಾಗಾಗಿ ದೇವ್ರ ವಾಕ್ಯ ಏನು ಹೇಳುತ್ತಂದರೆ ದೇವರ ವಾಕ್ಯವನ್ನು ಅನುಸರಿಸಬೇಕು. ಯಾರೆಲ್ಲ ದೇವರ ವಾಕ್ಯವನ್ನು ಅನುಸರಿಸುತ್ತಾರೋ ಅವ್ರಿಗೆ ಆ ಸತ್ಯ ಗೊತ್ತಾಗುತ್ತೆ. ಆತ್ಮವನ್ನು ನಾವು ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು, ಆತ್ಮನ ಯಾವ ರೀತಿ ಶುದ್ಧವಾಗಿ ಇಟ್ಕೊಳ್ಬೇಕು, ಆತ್ಮವನ್ನು ಯಾವ ರೀತಿಯಾಗಿ ಪರಿಶುದ್ಧವಾಗಿ ಇಟ್ಕೊಳ್ಬೇಕು, ಆತ್ಮವನ್ನು ಯಾವ ರೀತಿಯಲ್ಲಿ ಭಕ್ತಿಯಲ್ಲಿ ನಡೆಸಬೇಕು, ಆತ್ಮವನ್ನು ಯಾವ ರೀತಿಯಲ್ಲಿ ದೇವರನ್ನು ಅನುಸರಿಸಬೇಕು, ಈ ಆತ್ಮ ಎಷ್ಟು ಮುಖ್ಯವಾದದ್ದು, ಆತ್ಮ ಎಷ್ಟು ಬೆಲೆಯುಳ್ಳದು, ಆತ್ಮ ಎಷ್ಟು ವಿಶೇಷವಾದದ್ದೆಂದು ದೇವರ ವಾಕ್ಯವನ್ನು ತಿಳಿದವರು ಅದನ್ನು ತಿಳಿದುಕೊಳ್ಳಲು ಸಾಧ್ಯ. ದೇವರ ವಾಕ್ಯವನ್ನು ತಿಳಿದು ಅದನ್ನು ಅನುಸರಿಸದೆ ಅದನ್ನು ಮೀರಿ ನಡೆಯುವಾಗೆ ತಮ್ಮ ಆತ್ಮಗಳನ್ನ ಅವರು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಆತ್ಮ ನಾಶಕ್ಕೆ, ಮರಣಕ್ಕೆ ಹೊರಟೋಗುತ್ತೆ. ಹೀಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ಆಜ್ಞೆಯನ್ನು ಪಾಲಿಸುವನು ಆತ್ಮವನ್ನು ಪಾಲಿಸುವನು, ನಡತೆಯನ್ನು ಲಕ್ಷಿಸುವುದನು ಸಾಯುವನು. ತಮ್ಮ ನಡತೆಗಳನ್ನು ಲಕ್ಷಿಸದವನು ಸಾಯುತ್ತಾನೆ ಎಂದು ಬರೆಯಲ್ಪಟ್ಟಿದೆ. ಅದು ನಮ್ಮ ಆತ್ಮ ನಾವು ಕಾಯ್ದುಕೊಳ್ಳಬೇಕಾದರೆ ಅದನ್ನು ನಾವು ಆಶೀರ್ವಾದವಾಗಿ ಭೂಮಿಯಲ್ಲಿ ಇಲ್ವಾ, ಕೆಟ್ಟ ಮಾರ್ಗಗಳಲ್ಲಿ, ಕೆಟ್ಟ ವಸ್ತುಗಳಲ್ಲಿ, ಕೆಟ್ಟಾದ ಹೊಲಸುಗಳಲ್ಲಿ, ಕೆಟ್ಟಾದ ಆಪತ್ತುಗಳಲ್ಲಿ, ಕೆಟ್ಟಾದ ಪಾಪಗಳಲ್ಲಿ, ಕೆಟ್ಟಾದ ಕಾರ್ಯಗಳಲ್ಲಿ ಆತ್ಮವನ್ನು ನಾವು ಹೋಗಿ ಬಿಡದ ಹಾಗೆ ಆತ್ಮ ಆರೋಗ್ಯವಾಗಿ ಪರಿಶುದ್ಧವಾಗಿ ಅದು ತುಂಬಾ ಒಂದು ಒಳ್ಳೆ ರೀತಿ ಈ ಭೂಮಿಯಲ್ಲಿ ಶರೀರದಲ್ಲಿ ಅದು ಜೀವಿಸಬೇಕಾದರೆ ನಾವು ದೇವರ ಆಜ್ಞೆಗಳನ್ನು ಕೈಗೊಳ್ಳುವಾಗೆ ಆತ್ಮವನ್ನು ನಾವು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ನಡತೆಯನ್ನು ನಾವು ಲಕ್ಷಿಸಬೇಕು. ನಾನು ಯಾವ ರೀತಿಯಾಗಿ ನಡೀತಾ ಇದ್ದೀನಿ, ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೀನಿ, ನನ್ನ ದೃಷ್ಟಿ ಹೇಗಿದೆ, ನನ್ನ ಮಾತು ಹೇಗಿದೆ, ನನ್ನ ಕ್ರಿಯೆಗಳು ಹೇಗಿದೆ, ಈ ರೀತಿಯಾಗಿ ತಾವು ನಡೆದುಕೊಳ್ಳುವಂಥ ನಡತೆಗಳನ್ನ ನಾವು ಲಕ್ಷಿಸದೆ ಹೇಗಂದರೆ ಹಾಗೆಲ್ಲ ನಾವು ಜೀವಿಸುವುದಾದರೆ, ಮನಸ್ಸಿಗೆ ಬಂದ ಹಾಗೆಲ್ಲ ನಾವು ನಡೆಯುವುದಾದರೆ, ಇಷ್ಟ ಅನುಸಾರವಾಗಿ ನಾವು ಜೀವಿಸುವುದಾದರೆ ನಮ್ಮ ನಡತೆ ಕೆಟ್ಟ ರೀತಿಯಾಗಿ ಇರುತ್ತೆ. ಹಾಗೇನಾಗುತ್ತಂದರೆ ಆ ನಡತೆನೇ ಒಂದು ಒಳ್ಳೆ ರೀತಿಯಾಗಿ ನಾವು ಲಕ್ಷಿಸದೆ ನಾವು ಇಟ್ಟುಕೊಳ್ಳದೆ ಹೋದರೆ ವಾಕ್ಯ ಹೇಳುತ್ತೆ ಸಾಯುತ್ತಾರೆ. ವಾಕ್ಯ ಹೇಳುತ್ತೆ ಅಂಥವರು ಸಾಯ್ತಾರೆ. ಆಗ ದೇವರ ವಾಕ್ಯವನ್ನು ಪಾಲಿಸಬೇಕು. ಆ ವಾಕ್ಯವನ್ನು ಪಾಲಿಸುವಾಗೆ ತಮ್ಮ ಆತ್ಮವನ್ನು ಈ ಭೂಮಿಯಲ್ಲಿ ಅವರೇನು ಮಾಡ್ತಾರೆ? ಪಾಲಿಸುತ್ತಾರೆ. ಆತ್ಮಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆ ಭಕ್ತಿ, ಪರಿಶುದ್ಧತೆ, ನೀತಿ, ದೇವರ ಪ್ರೀತಿ, ಅದ್ರಿಗೆ ಮಾಡಬೇಕಾದದನ್ನೆಲ್ಲ ಅವರು ಮಾಡಿಕೊಂಡು ಈ ಭೂಮಿಯಲ್ಲಿ ಒಂದು ಸನ್ಮಾರ್ಗದಲ್ಲಿ ಭಕ್ತಿಯಿಂದ ಅವರು ನಡೆದುಕೊಂಡು ಅವರ ಜೀವಿತ ಮುಗಿದ ಮೇಲೆ ಆ ಆತ್ಮ ನಿತ್ಯ ರಾಜ್ಯಕ್ಕೆ ಅದು ಸೇರುವುದಾಗಿರುತ್ತೆ. ಹಾಗಾಗಿ ದೇವರ ಆಜ್ಞೆಗಳನ್ನು ತಿಳಿದು ಅದನ್ನು ಪಾಲಿಸಿದರೆ
ತಮ್ಮ ಆತ್ಮಗಳನ್ನು ಪಾಲಿಸುತ್ತಾರೆ, ಕಾಪಾಡ್ಕೊಳ್ತಾರೆ, ಅದನ್ನು ಸರಿಯಾದ ಮಾರ್ಗಗಳಲ್ಲಿ ನಡೆಸಿಕೊಳ್ಳುತ್ತಾರೆ. ಅದೇ ರೀತಿಯಾಗಿ ತಮ್ಮ ನಡತೆಗಳನ್ನ ಲಕ್ಷಿಸಿಕೊಳ್ಳಬೇಕು. ದೇವರ ವಾಕ್ಯ ಹೇಳುತ್ತೆ, ಬಾಯಿ ಒಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ನಿನ್ನ ಕಣ್ಣು ನೆಟ್ಟಗಿರಲಿ ಎಂದು ದೇವರ ವಾಕ್ಯ ಹೇಳುತ್ತೆ. ನಿಮ್ಮ ಶರೀರವನ್ನು ದೇವರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿಯೂ ಸಮರ್ಪಿಸಿರಿ ಎಂದು ದೇವರ ವಾಕ್ಯ ಹೇಳುತ್ತೆ. ಈ ರೀತಿಯಾಗಿ ನಮ್ಮ ನಡತೆಗಳಲ್ಲಿ ಶುದ್ಧತೆ, ನಡತೆಗಳಲ್ಲಿ ಭಕ್ತಿ, ನಡತೆಯಲ್ಲಿ ನೀತಿ, ನಡತೆಯಲ್ಲಿ ದೇವರಿಗೆ ಮೆಚ್ಚುಗೆಯಾದ ಒಂದು ಜೀವಿತಗಳನ್ನ ನಾವು ಜೀವಿಸಬೇಕು. ಆ ರೀತಿಯಾಗಿ ನಮ್ಮ ಕ್ರಿಯೆಗಳು ನಾವು ನಡತೆ ಮೂಲಕವಾಗಿ ನಾವು ಜೀವಿಸುವುದಾದರೆ ನಾವು ಬಹಳ ಈ ಭೂಮಿಯಲ್ಲಿ ದೇವರು ಕೊಟ್ಟ ಆಯುಸ್ಸು, ಆರೋಗ್ಯ, ದೇವರು ಕೊಟ್ಟ ಶರೀರ ತುಂಬ ಆಶೀರ್ವಾದವಾಗಿ ನಾವು ಬದುಕಿ ಈ ಜೀವಿತ ಮುಗಿದ ಮೇಲೆ ದೇವರಿಗೆ ಮಹಿಮುಂಟಾಗಲಿ. ಅನಂತರ ಯೇಸು ಈ ಲೋಕಕ್ಕೆ ಬರುವಾಗೆ ಅಂಥ ಒಂದು ಶರೀರಗಳು ಸಮಾಧಿ ಆಗಲ್ಪಟ್ಟಿರುತ್ತಲ್ಲ, ಆ ರೀತಿಯಾಗಿ ಸಮಾಧಿಗಳಲ್ಲಿರೋರು ಮತ್ತೆ ಎದ್ದು ಹೊರಗಡೆ ಬರುವ ಕಾಲ ಬರುತ್ತೆ. ಅವರ ಶರೀರಗಳನ್ನು, ನಡತೆಗಳನ್ನು ಪರಿಶುದ್ಧವಾಗಿ ಇಟ್ಕೊಂಡ್ರೆ ಅವರು ಸತ್ತಿದ್ರು ಯೇಸು ಈ ಲೋಕಕ್ಕೆ ಬರುವಾಗೆ ಸಮಾಧಿಗಳಿಂದ ಎದ್ದು ಹೊರಗಡೆ ಬರುತ್ತಾರೆ. ಕೆಟ್ಟದ್ದಕ್ಕಾಗಿ, ಒಳ್ಳೆಯದಕ್ಕಾಗಿ ಆತನ ಮುಂದೆ ನ್ಯಾಯ ತೀರ್ಪಿಗೆ ನಿಲ್ಲಬೇಕಾಗುತ್ತೆ. ತಾನು ಮಾಡಿರೋ ಒಳ್ಳೆ ಕಾರ್ಯಗಳಿಂದ ಅದಕ್ಕೆ ಪ್ರತಿಫಲ ಸಿಗುತ್ತೆ. ತಾವು ಮಾಡಿರೋಂಥ ಕೆಟ್ಟ ಕಾರ್ಯಗಳಿಂದ ಅದಕ್ಕೆ ಶಿಕ್ಷೆ, ದಂಡನೆಗಳು ಇರುತ್ತೆ. ಹಾಗಾಗಿ ಈ ಭೂಮಿಯಲ್ಲಿ ನಾವೇನು ಮಾಡಬೇಕು? ದೇವರ ಆಜ್ಞೆಯನ್ನು ಪಾಲಿಸೋಣ, ನಮ್ಮ ನಡತೆಗಳನ್ನ ಲಕ್ಷಿಸೋಣ. ನಮ್ಮ ಆತ್ಮ, ನಡತೆ, ಜೀವಿತ ದೇವರಿಗೆ ಈ ಭೂಮಿಯಲ್ಲಿ ಒಂದು ಒಳ್ಳೆ ಭಕ್ತಿಯಿಂದ ನಾವು ಜೀವಿಸುವುದಾದರೆ ಏಸಪ್ಪ ಬರುವಾಗೆ, ಅವ್ರ ಮುಂದೆ ನಿಲ್ಲುವಾಗೆ ಅಂಥವ್ರಿಗೆ ಒಳ್ಳೆ ಪ್ರತಿಫಲಗಳು, ಒಳ್ಳೆ ಆಶೀರ್ವಾದಗಳನ್ನ ಅವ್ರು ಕಾಣುವರಾಗಿರ್ತಾರೆ. ಈ ವಾಕ್ಯವನ್ನು ಕೇಳಿದಂಥ ನಿಮ್ಮ ಪ್ರತಿಯೊಬ್ಬನ ದೇವರು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯಗಳನ್ನು ಯಾರೆಲ್ಲ ಕೇಳಿಕೊಂಡಿದ್ದಾರೋ ಸ್ವಾಮಿ, ನಿನ್ನ ಕರಗಳನ್ನು ಚಾಚಿ ಅವ್ರನ್ನ ಆಶೀರ್ವದಿಸು. ನಿನ್ನ ವಾಕ್ಯಗಳನ್ನು ಅನುಸರಿಸುವಂಥ ಮಕ್ಕಳಾಗಿರೋಕ್ಕೆ ಸಹಾಯ ಮಾಡು. ತಮ್ಮ ನಡತೆಗಳನ್ನ ಶುದ್ಧವಾಗಿಟ್ಕೊಂಡು ನಿನ್ನ ಬರೋಣಕ್ಕೆ ಒಂದು ಒಳ್ಳೆ ಪರಿಶುದ್ಧ ಭಕ್ತಿ ಜೀವಿತವನ್ನು ಜೀವಿಸಿ ನಿನ್ನ ಮುಂದೆ ನಿಂತ್ಕೊಳ್ಳೋಕ್ಕೆ ಯೋಗ್ಯರಾಗಿ ಕಾಣಿಸಿಕೊಳ್ಳೋಕ್ಕೆ ಎಲ್ಲರಿಗೂ ಸಹಾಯ ಮಾಡು. ಎಲ್ಲರನ್ನ ಆಶೀರ್ವದಿಸು. ಪ್ರಾರ್ಥನೆ ಕೇಳಾಗೆ ಮಾಡಿದ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿರುವಂಥ ಎಲ್ಲ ಜನರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.